ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಲಥಿಯಾ ರಿಫಿಬಾರ್ಬಾ ಪ್ಲ್ಯಾಂಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ವೆಲ್ವೆಟ್ ಕ್ಯಾಲಥಿಯಾ ಅಂತಲೂ ಕೂಡ ಕರೀತಾರೆ. ಯಾವ ರೀತಿ ರೀಪಾಟ್ ಮಾಡಬೇಕು, ಯಾವ ರೀತಿ ಇರುತ್ತೆ ಪ್ಲ್ಯಾಂಟಿನ ಗ್ರೋತಿಂಗ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ನು ಕೊಡ್ತೀನಿ. 1 ವರ್ಷದ ಪ್ಲ್ಯಾಂಟ್ನ ನಾನೀಗ ರೀಪಾಟ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೆಲ್ದಿ ಆಗಿರುತ್ತೆ. ಇಂಡೋರಲ್ಲಿ ಇಡಬೇಕಾದ್ರೆ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಹಾಕ್ಕೊಳ್ಬೇಕು. ಔಟ್ಡೋರಲ್ಲಿ ಇಡಬೇಕಾದ್ರೆ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೋದು. ಲೀಫಿನ ಶೇಪ್ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ಗ್ರೋತಿಂಗ್ ಆಗಿರ್ಬೋದು ತುಂಬ ಡಿಫ್ರೆಂಟಾಗಿರುತ್ತೆ. ಗಿಡದ ಎಲೆಗಳನ್ನು ನೀವು ನೋಡ್ಬೋದು, ಡಾರ್ಕ್ ಗ್ರೀನಲ್ಲಿರುತ್ತೆ. ಎಲೆಗಳ ಕೆಳಗಡೆ ಪಿಂಕ್ ಕಲರ್ ಇರುತ್ತೆ, ಇಲ್ಲ ಪರ್ಪಲ್ ಕಲರ್ ಇರುತ್ತೆ. ಜೊತೆಗೆ ಗಿಡ ತುಂಬ ಹೆಲ್ದಿಯಾಗಿ ಕಾಣುತ್ತೆ. ತುಂಬ ಡಾರ್ಕ್ ಕಲರ್ ಇರೋದ್ರಿಂದ ತುಂಬ ಹೆಲ್ದಿಯಾಗಿ ಅನಿಸುತ್ತೆ. ಒಂದು ರೂಟನ್ನು ಹಾಕಿದ್ರೂ ಕೂಡ ಪಾಟಲ್ಲಿ ತುಂಬ ಚೆನ್ನಾಗಿ ಕವರ್ ಆಗಿ ಬರುತ್ತೆ. ತುಂಬ ಬೇಗ ಗ್ರೋತ್ ಆಗೋದ್ರಿಂದ ರೀಪಾಟ್ ಮಾಡಿ ನಿಮಗೆ 3 ಇಂದ 6 ಮಂತ್ ಆಗಿದ ಮೇಲೆ ಪಾಟ್ ಫುಲ್ಲು ಕವರ್ ಆಗುತ್ತೆ. ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋ ಅಂಥ ಪ್ಲ್ಯಾಂಟ್ ಇದು. ಎಲೆನ ಅಬ್ಸರ್ವ್ ಮಾಡಿ ನೋಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ತುಂಬ ವೇವಿ ಆಗಿರುತ್ತೆ. ಅದ್ರ ಜೊತೆಗೆ ತುಂಬ ಲಾಂಗ್ ಆಗಿರುತ್ತೆ. ಎಲೆಯ ಲೆಂತು ಲಾಂಗ್ ಆಗಿರುತ್ತೆ. ಸ್ಟ್ರಕ್ಚರು ಕೂಡ ತುಂಬ ಡಿಫ್ರೆಂಟಾಗಿದೆ. ಕಲರ್ ಕಾಂಬಿನೇಷನ್ನು ಪರ್ಪಲ್ ಮತ್ತು ಪಿಂಕಲ್ಲಿರುತ್ತೆ. ಡಾರ್ಕ್ ಗ್ರೀನ್ ಎಲೆಗಳಾಗಿರುತ್ತೆ. ಎಲೆಗಳ ಕೆಳಗಡೆ ಪರ್ಪಲ್ ಇರುತ್ತೆ ಕಲರ್, ಇಲ್ಲ ಅಂದರೆ ಪಿಂಕ್ ಕಲರ್ಲಿರುತ್ತೆ. ಬುಡನೂ ನೀವು ನೋಡ್ಬೋದು, ಡಾರ್ಕ್ ಪಿಂಕ್ ಇದೆ. ರೀಪಾಟ್ ಮಾಡಬೇಕಾದ್ರೆ ಒಂದು ರೂಟನ್ನು ಯೂಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೇಕು. ಪುಟ್ಟು ಪಾಟ್ಗೆ ಹಾಕ್ಕೊಳ್ತಿದ್ದೀನಿ. 4 ಇಂಚಿನ ಪಾಟ್ಗೆ ನಾನು ರೀಪಾಟ್ನ ಮಾಡ್ಕೊಳ್ತಿದ್ದೀನಿ. ಔಟ್ಡೋರ್ ಕೂಡ ಇಡ್ಬೋದು, ಇಂಡೋರ್ ಕೂಡ ಇಡ್ಬೋದು. ಇಂಡೋರ್ ಇಡೋದಾದರೆ ಚಿಕ್ಕ ಪಾಟ್ಗೆ ಹಾಕಬೇಕು. ಔಟ್ಡೋರ್ ಇಡೋದಾದರೆ ದೊಡ್ಡ ಪಾಟ್ಗೆ ನೀವು ಹಾಕ್ಕೊಳ್ಬೋದು. ವೆಲ್ವೆಟ್ ಕ್ಯಾಲಥಿಯಾ ರೀಪಾಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ತುಂಬ ಸಾಫ್ಟಾಗಿ ಇರೋದ್ರಿಂದ ತುಂಬ ಕೇರಾಗಿ ಗಿಡನ ನಾವು ರೀಪಾಟ್ನ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಬೇರು ಬೇಗ ಹರಡ್ಕೊಳ್ಬೇಕು ಅಂದರೆ ಅಂಟಿರುವಂಥ ಮಣ್ಣನ್ನು ಬಳಸಬಾರ್ದು. ಡ್ರೈ ಇರುವಂಥ ಮಣ್ಣಲ್ಲಿ ರೀಪಾಟ್ನ ಮಾಡಬೇಕು. ರೀಪಾಟ್ ಮಾಡಿದ ಮೇಲೆ ಆಗಿರ್ಬೋದು, ರೀಪಾಟ್ಗಿಂತ ಮೊದಲೇ ಆಗಿರ್ಬೋದು, ಯಾವಾಗಲೂ ಕೂಡ ಬಿಸಿಲು ಆದಷ್ಟು ಕಡಿಮೆ ಇರಬೇಕು. ಪ್ಲ್ಯಾಂಟಿಗೆ ಬಿಸಿಲು ಜಾಸ್ತಿ ಆದಷ್ಟು ಗಿಡ ಸತ್ತೋಗುತ್ತೆ, ಒಣಗೋಗುತ್ತೆ. ಎಲೆಗಳೆಲ್ಲ ಫುಲ್ಲು ಡ್ರೈ ಆಗಿ ನೀವೆಷ್ಟೇ ಗಿಡಕ್ಕೆ ನೀರನ್ನು ಹಾಕಿದರೂ ಕೂಡ ಬಿಸಿಲನ್ನು ತಡ್ಕೊಳ್ಳೋದಿಲ್ಲ ಗಿಡ. ಹಾಗಾಗಿ ಫುಲ್ಲು ಡಲ್ಲಾಗಿ ಗಿಡನ ನೀವು ಕಳ್ಕೊಳ್ಬೇಕಾಗತ್ತೆ. 2 ರಿಂದ 3 ಗಂಟೆ ಬಿಸಿಲನ್ನು ಮಾತ್ರ ತಡ್ಕೊಳ್ಳುತ್ತೆ ಗಿಡ. ಅದರಲ್ಲೂ ಬೆಳಗ್ಗಿನ ಬಿಸಿಲು ಮಾತ್ರ ಬೀಳಬೇಕು ಗಿಡಕ್ಕೆ. ಗಿಡದ ಎಲೆಗಳನ್ನು ಮುಟ್ಟಬೇಕಾದ್ರೇ ಫೀಲ್ ಆಗುತ್ತೆ. ವೆಲ್ವೆಟ್ ಕ್ಲಾತ್ನ ಮುಟ್ಟಿದಾಗೆ ನಮಗೆ ಫೀಲ್ ಆಗುತ್ತೆ. ಗಿಡದಲ್ಲಿ ವಾಟರ್ ಕಂಟೆಂಟ್ ಇರೋದಿಲ್ಲ. ನೀರನ್ನು ಪಾಟ್ಗೆ ಹಾಕ್ಕೊಳ್ತಾನೆ ಇರಬೇಕು. ಮಳೆಗಾಲದಲ್ಲಿ ನೀರು ಎಷ್ಟೇ ಜಾಸ್ತಿ ಆದರೂ ಕೂಡ ಗಿಡ ಡಲ್ ಆಗೋದೇ ಇಲ್ಲ. ಆದರೆ ಬೇಸಿಗೆಗಾಲದಲ್ಲಿ ಬಿಸಿಲು ಜಾಸ್ತಿ ಆದರೆ ಗಿಡ ಡಲ್ ಆಗುತ್ತೆ. ರೀಪಾಟ್ ಮಾಡಬೇಕಾದ್ರೆ ನಾನು ಮಣ್ಣು, ಕೋಕೋಫಿಟ್ ಮತ್ತು ನೀಮ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ನಾನು ಪಾಟ್ಗಳಿಗೆ ಹಾಕಿದ್ದೀನಿ. ಪಾಟ್ ಫುಲ್ಲು ಮಣ್ಣನ್ನು ಹಾಕ್ಕೊಳ್ಬಾರ್ದು. ನೀರು, ಗೊಬ್ಬರ ಹಾಕೋಕ್ಕೆ ಜಾಗನ ಬಿಟ್ಟು ಮಣ್ಣನ್ನು ಹಾಕ್ಕೊಳ್ಬೇಕು. ರೀಪಾಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು. ಮಣ್ಣು ಆದಷ್ಟು ಡ್ರೈ ಇರೋವಂಥ ಮಣ್ಣನ್ನು ಬಳಸಿ ರೀಪಾಟ್ನ ಮಾಡ್ಕೊಳ್ಬೇಕು. ರೀಪಾಟ್ ಮಾಡಿದ ಮೇಲೆ ಆದಷ್ಟು ನೆರಳಲ್ಲಿ ಗಿಡನ ಇಡಬೇಕು. 1 ವೀಕ್ ಆದಮೇಲೆ ಗಾಳಿ ಬೆಳಕು ಇರೋ ಜಾಗದಲ್ಲಿ, ಯಾವ ಜಾಗ ನಮಗೆ ಕಂಫರ್ಟೇಬಲ್ ಆಗುತ್ತೆ, ಪ್ಲ್ಯಾಂಟಿಗೆ ಯಾವ ಜಾಗದಲ್ಲಿ ಚೆನ್ನಾಗಿ ಗ್ರೋತಿಂಗ್ ಚೆನ್ನಾಗಿ ಆಗುತ್ತೆ ಅನ್ನೋ ಜಾಗದಲ್ಲಿ ಪ್ಲ್ಯಾಂಟ್ನ ಇಡಬೇಕು. ವೆಲ್ವೆಟ್ ಕ್ಯಾಲಥಿಯಾ ಗಿಡದಲ್ಲೂ ಕೂಡ ಎಲೆಗಳ ಶೇಪು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ. ತುಂಬ ವೆರೈಟಿ ಕ್ಯಾಲಥಿಯಾ ಕೂಡ ನೀವು ನೋಡ್ಬೋದು. ತುಂಬ ಕಲೆಕ್ಷನ್ ಕೂಡ ಇರುತ್ತೆ. ಕಲರ್ ಕಾಂಬಿನೇಷನ್ನು, ಶೇಪ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿ ಇರುತ್ತೆ. ವೆರೈಟಿ ಆಫ್ ಕಲರ್ ಕಾಂಬಿನೇಷನ್ ಕೂಡ ನೋಡ್ಬೋದು. ಕ್ಯಾಲಥಿಯಾ ರಿಫಿಬಾರ್ಬಾ ಪ್ಲ್ಯಾಂಟು ತುಂಬ ಚೆನ್ನಾಗಿ ಗ್ರೋತ್ ಆಗಿರ್ಬೋದು. ತುಂಬ ಹೆಲ್ದಿಯಾದ ಗಿಡ. ಯಾವ ರೀತಿ ನೀರಿನ ಅಗತ್ಯ ಇದೆ, ಅದ್ರ ಜೊತೆಗೆ ರೀಪಾಟ್ನ ಅಗತ್ಯ ಕೂಡ ತುಂಬ ಇರುತ್ತೆ. 1 ವರ್ಷಕ್ಕೆ ರೀಪಾಟ್ಗೆ ಬರುತ್ತೆ. ಬೇರುಗಳು ಬೇಗ ಕವರ್ ಆಗೋದ್ರಿಂದ ಪಾಟ್ ಫುಲ್ಲು ಬೇಗ ಬೇರುಗಳು ಕವರ್ ಆಗುತ್ತೆ. ಅದ್ರ ಜೊತೆಗೆ ಗಿಡನೂ ತುಂಬ ಹೆಲ್ದಿಯಾಗಿ ಬರುತ್ತೆ. ಹಾಗಾಗಿ ಬೇಗ ರೀಪಾಟ್ಗೆ ಬರುತ್ತೆ. 1 ಪಾಟ್ಗೆ 1 ಗಿಡನ ನಾನಿಲ್ಲಿ ರೀಪಾಟ್ನ ಮಾಡ್ತಿದ್ದೀನಿ. 4 ಇಂಚಿನ ಪಾಟ್ಗೆ 1 ಗಿಡನ ಹಾಕ್ಕೊಳ್ತಿದ್ದೀನಿ. ಔಟ್ಡೋರ್ ಇಡ್ತೀನಿ ಅನ್ನೋದಾದರೆ, ತುಂಬ ಬುಷಿಯಾಗಿಯೂ ಕೂಡ ಗಿಡ ಕಾಣಬೇಕು ಅಂದರೆ 2 ರಿಂದ 3 ಗಿಡನ ಹಾಕಿ ರೀಪಾಟ್ನ ಮಾಡ್ಕೊಳ್ಬೋದು. ಆದರೆ ಅಗತ್ಯ ಇಲ್ಲ 2 ರಿಂದ 3 ಗಿಡನ ಹಾಕ್ಕೊಳ್ಳೋದು. ಬೇಗ ಗ್ರೋತ್ ಆಗೋದ್ರಿಂದ, ರೂಟ್ಗಳು ಕೂಡ ಬೇಗ ಕವರ್ ಆಗೋದ್ರಿಂದ
ಒಂದು ಗಿಡನ ಹಾಕಿ ರೀಪಾಟ್ನ ಮಾಡಿದರೆ 6 ತಿಂಗಳಲ್ಲಿ 4ರಿಂದ 5 ಗಿಡಗಳು ಪಾಟಲ್ಲಿ ಕ್ರಿಯೇಟ್ ಆಗಿರುತ್ತೆ. ರೀಪಾಟ್ ಮಾಡಬೇಕಾದ್ರೆ ತುಂಬ ಟೈಮು ನೀರನ್ನು ಹಿಡಿದಿಟ್ಕೊಳ್ಳೋ ಅಂಥ ಮಣ್ಣಿಂದ ರೀಪಾಟ್ನ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನೀರನ್ನು ಹಾಕ್ಕೊಳ್ತಾ ಇರಬೇಕು. ಫುಲ್ಲು ಡ್ರೈ ಆಗೋಕ್ಕೆ, ಮಣ್ಣು ಫುಲ್ಲು ಡ್ರೈ ಆಗಬಾರ್ದು. ತುಂಬ ಡ್ರೈ ಆದಮೇಲೆ ನೀರು ಹಾಕ್ಕೊಳ್ಳೋದ್ರಿಂದ ಗಿಡ ತುಂಬ ಡಲ್ ಆಗುತ್ತೆ, ಡ್ಯಾಮೇಜ್ ಕೂಡ ಆಗುತ್ತೆ. ಹಾಗಾಗಿ ಮಣ್ಣು ಡ್ರೈ ಇದೆ ಅಂದ ತಕ್ಷಣ ನೀರನ್ನು ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಹರಡ್ಕೊಂಡು ಬೆಳೆಯುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಗಾರ್ಡನ್ನಲ್ಲಿ ಈ ಪ್ಲ್ಯಾಂಟ್ನ ಇಡೋದ್ರಿಂದ ಎಲ್ಲ ಪ್ಲ್ಯಾಂಟ್ಗಳ ಜೊತೆ ಈ ಪ್ಲ್ಯಾಂಟು ಕೂಡ ತುಂಬ ಡಿಫ್ರೆಂಟಾಗಿ ನಿಮ್ಮ ಗಾರ್ಡನ್ನ ಡೆಕೋರೇಟ್ ಮಾಡುತ್ತೆ. ವೆಲ್ವೆಟ್ ಕ್ಯಾಲಥಿಯಾ ಹೆಸರಿಗೆ ತಕ್ಕಂತೆ ತುಂಬ ಡಿಫ್ರೆಂಟ್ ಶೇಪ್ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ಗ್ರೋತಿಂಗ್ ಆಗಿರ್ಬೋದು ತುಂಬ ಡಿಫ್ರೆಂಟಾಗಿರುತ್ತೆ. ಗಾರ್ಡನ್ನ ಡೆಕೋರೇಟ್ ಮಾಡುತ್ತೆ ಪ್ಲ್ಯಾಂಟ್. ಅದ್ರ ಜೊತೆಗೆ ಬಿಸಿಲು ತುಂಬ ಆದಾಗ ಡೈಲಿ ನೀರನ್ನ ಹಾಕ್ಕೊಳ್ಬೇಕು. ಡೈಲಿ ನೀರನ್ನ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮಳೆಗಾಲದಲ್ಲಿ ನೀರನ್ನು ಕಡಿಮೆ ಹಾಕಿದ್ರೂ ನಡೆಯುತ್ತೆ, ಆದರೆ ತುಂಬ ಬಿಸಿಲಿದ್ದಾಗ ನೀರಿನ ಅಗತ್ಯ ಗಿಡಕ್ಕೆ ತುಂಬ ಇರೋದ್ರಿಂದ ಡೈಲಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ತುಂಬ ಟೈಮು ನೀರನ್ನು ಹಿಡಿದಿಟ್ಕೊಳ್ಳೋಂಥ ಮಣ್ಣಿಂದ ರೀಪಾಟ್ನ ಮಾಡಿದರೆ ಡೈಲಿ ನೀರು ಹಾಕೋದು ಕಡಿಮೆ ಹಾಕ್ಬೋದು. ಕ್ಯಾಲಥಿಯಾ ರಿಫಿಬಾರ್ಬಾ ಪ್ಲ್ಯಾಂಟಲ್ಲಿ ನೆಟ್ ಪಾಟ್ನ ಬಳಸಿರೋದಿಲ್ಲ. ತುಂಬ ಬೇಗ ರೂಟ್ ಕವರ್ ಆಗೋದ್ರಿಂದ ಪಾಟ್ ಫುಲ್ಲು ಬೇಗ ಕವರ್ ಆಗುತ್ತೆ. ಹಾಗಾಗಿ ನೆಟ್ ಪಾಟ್ನ ಬಳಸ್ದಲೇ ನರ್ಸರಿಯಲ್ಲಿ ಪಾಟ್ನ ರೆಡಿ ಮಾಡಿರ್ತಾರೆ. ಹಾಗಾಗಿ ನೀವು ನರ್ಸರಿಯಿಂದ ತಂದಾಗ ಡೈರೆಕ್ಟಾಗಿ ನೀವು ಮಣ್ಣು ಚೆನ್ನಾಗಿದ್ದರೆ ಡೈರೆಕ್ಟಾಗಿ ನೀವು ಪಾಟ್ಗೆ ಹಾಕ್ಕೊಳ್ಬೋದು. ಮಣ್ಣು ಅಂಟಿದೆ, ಚೆನ್ನಾಗಿಲ್ಲ ಮಣ್ಣು ಅಂದರೆ ರೀಪಾಟ್ನ ಮಾಡಿ ನೀವು ಬೇರೆ ಪಾಟ್ಗೆ ಶಿಫ್ಟ್ ಮಾಡಿಕೊಳ್ಬೇಕು. ನರ್ಸರಿಯಿಂದ ತಂದಾಗ ತಕ್ಷಣ ರೀಪಾಟ್ ಮಾಡೋದು ಬೇಡ. 1 ವೀಕು ಇಲ್ಲ 15 ಡೇಸ್ ಆದಮೇಲೆ ರೀಪಾಟ್ನ ಮಾಡ್ಕೊಳ್ಬೇಕು. ತಂದ ತಕ್ಷಣ ರೀಪಾಟ್ ಮಾಡಿದರೆ ಬೇಗ ಗಿಡ ಡಲ್ ಆಗುತ್ತೆ. ಗಿಡ ಡ್ಯಾಮೇಜ್ ಆಗೋದಿಲ್ಲ, ಆದರೆ ಡಲ್ ಆಗುತ್ತೆ. ಅದ್ರ ಜೊತೆಗೆ ಗ್ರೋತಿಂಗ್ ತುಂಬ ನಿಧಾನವಾಗಿ ಆಗುತ್ತೆ. ಹಾಗಾಗಿ 10 ಡೇಸ್ ಇಲ್ಲ 15 ಡೇಸ್ ಆದಮೇಲೆ ರೀಪಾಟ್ನ ಮಾಡ್ಕೊಳ್ಬೇಕು. ಗಿಡ ಯಾವ ರೀತಿ ಡಿಫ್ರೆಂಟಾಗಿದೆ ಅದೇ ರೀತಿ ನೇಮು ಕೂಡ ತುಂಬ ಡಿಫ್ರೆಂಟಾಗಿದೆ. ಗುಹೆಪಾಶ ಕ್ಯಾಲಥಿಯಾ ಅಂತ ಕೂಡ ಕರಿಬೋದು. ಜೊತೆಗೆ ವೆಲ್ವೆಟ್ ಕ್ಯಾಲಥಿಯಾ ಅಂತಲೂ ಕರಿಬೋದು. ಕ್ಯಾಲಥಿಯಾ ರಿಫಿಬಾರ್ಬಾ ಅಂತಲೂ ಕೂಡ ಈ ಗಿಡಕ್ಕೆ ಕರೀತಾರೆ. ಇದರಲ್ಲಿ ತುಂಬ ಕಲೆಕ್ಷನ್ಗಳು ಸಿಗುತ್ತೆ, ಕಲರ್ ಕಾಂಬಿನೇಷನ್ ಕೂಡ ಸಿಗುತ್ತೆ. ಶೇಪ್ಗಳು ಕೂಡ ಒಂದಕ್ಕಿಂತ ಒಂದು ಗಿಡದ ಶೇಪ್ಗಳು ತುಂಬ ಡಿಫ್ರೆಂಟಾಗಿ ಕೂಡ ನೋಡ್ಬೋದು. ಇದಿಷ್ಟು ಕ್ಯಾಲಥಿಯಾ ರಿಫಿಬಾರ್ಬಾ ಪ್ಲ್ಯಾಂಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇನ್ನಷ್ಟು ಪ್ಲ್ಯಾಂಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.